टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಕ್ಸಾಮ್ ಶುರು ಆಗಿದೆ, ನಾವು ಕೂಡ ಎಕ್ಸಾಮ್ ಸೆಂಟರ್ ಹೋಗಿದ್ವಿ. ತಾವು ಎಷ್ಟೇ ಹೇಳಿದ್ರು ಕೂಡ ಇನ್ನೂ ಕೂಡ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ರೂಲ್ಸ್ ಉಲ್ಲಂಘನೆ ಮಾಡ್ತಾರೆ. ಲೈಕ್ ಆಭರಣಗಳನ್ನ ಹಾಕೊಂಡು ಬರ್ತಿದ್ದಾರೆ, ಫುಲ್ ತೋರ್ ಶರ್ಟ್ ಹಾಕಿ ಬರ್ತಿದ್ದಾರೆ, ವಾಚ್ ಕಟ್ಕೊಂಡು ಬರ್ತಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸರ್ಕಸ್ ಆಗ್ತಾ ಇದೆ ಸಿಬ್ಬಂದಿಗಳಿಗೆ. ಇವತ್ತು ಆ್ಯಕ್ಚುಲಿ ಕಡ್ಡಾಯ ಕನ್ನಡ ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳನ್ನು ನಾವು ಕನ್ನಡಿಗರು ಅಂತಲೇ ಟ್ರೀಟ್ ಮಾಡ್ತೀವಿ ಸೀಟ್ ಅಲಾಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ. ಹಾಗೆ ಅವ್ರನ್ನ ನಾವು ಟ್ರೀಟ್ ಮಾಡಬೇಕು ಅಂತಂದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು 50 ಮಾರ್ಕ್ಸಿಗೆ ಬರೆದು 12 ಮಾರ್ಕ್ಸ್ ಅಷ್ಟೊಂದು ತಗೊಂಡು ಪಾಸ್ ಆಗಬೇಕಾಗುತ್ತೆ. ಇವತ್ತು 4 ಜಿಲ್ಲೆಯಲ್ಲಿ 2500 ವಿದ್ಯಾರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು ನಮ್ಮ PCMB ಸಬ್ಜೆಕ್ಟಿಗೆ 3,35,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಕೆಲವೊಂದು ಸಿದ್ಧತೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಬೇಕಾಗುತ್ತೆ. ಅವರಿಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ತಾವೇಳ್ದಂತೆ ವಿಶೇಷವಾಗಿ ನಮಗೆ ಈ ಸರಿ ಫೇಸ್ ರೆಕಗ್ನೈಸೇಷನ್ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಒಳಗಡೆ ಬಿಡಬೇಕಾಗಿರೋದ್ರಿಂದ ಮತ್ತು ನಾವು ಪೊಲೀಸು ಮತ್ತು ಹೋಮ್ ಗಾರ್ಡ್ಸಿಂದ ನಿಮ್ಮ ಡ್ರೆಸ್ ಕೋಡು ಮತ್ತು ನಿಷೇಧಿತ ವಸ್ತುಗಳನ್ನು ಒಳಗಡೆ ತಗೊಂಡು ಹೋಗ್ದಿಲ್ದಿರೋ ಥರ 100% ತಮ್ಮನ್ನು ಪರಿಶೀಲಿಸಿ ಒಳಗಡೆ ಬಿಡಬೇಕಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ 1.5 ಗಂಟೆ ಮೊದಲು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು ಅಂತ ನಾವು ವಿನಂತಿಯನ್ನು ಮಾಡಿದ್ವಿ. ದಯಮಾಡಿ ಸಹಕರಿಸಬೇಕು. ಮತ್ತು ತಾವು ಇವತ್ತು ಹೇಳ್ದಂಗೆ ಈಗಾಗಲೇ ಅಷ್ಟೆಲ್ಲ ನಾವು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದರೂ ಸಹ ಈ ಡ್ರೆಸ್ ಕೋಡ್ ಪಾಲನೆ ಮಾಡದೆ ಪರೀಕ್ಷಾ ಕೇಂದ್ರದ ಹೊರಗಡೆ ಪರಿಶೀಲನೆ ಮಾಡುವಂಥವರಿಗೆ ಗೊಂದಲ ಆಗ್ತಾ ಇದೆ ಅಂತ ಮತ್ತೊಮ್ಮೆ ನಾನು ವಿನಂತಿಯನ್ನು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಮಾಡುವಂಥದ್ದು, ನಾವು ಭಾಳ ಸ್ಪಷ್ಟವಾಗಿ ನಿಮ್ಮ ಡ್ರೆಸ್ ಕೋಡನ್ನು ಕೊಟ್ಟಿದ್ದೀವಿ. ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ತಮ್ಮ ಸಹಕಾರ ತುಂಬ ಅಗತ್ಯ ಇದೆ. ದಯಮಾಡಿ ನಮ್ಮ ನಿಯಮಗಳಿಗೆ ಬದ್ಧರಾಗಿ ತಾವು ವಿದ್ಯಾರ್ಥಿಗಳನ್ನು ನಾಳೆ ಪರೀಕ್ಷೆ ಬರೆಯುವಂಥದ್ದಕ್ಕೆ ಕಳಿಸಿ. ಯಾವುದೇ ಗೊಂದಲಕ್ಕೆ ಒಳಗಾಗಬೇಡಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಪಾರದರ್ಶಕವಾಗಿ ಪರೀಕ್ಷೆ ನಡೆಸಲಿಕ್ಕೆ ನಾವು ಮಾಡಿಕೊಂಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಅಭ್ಯಾಸ ಮಾಡಿ ಸಮಾಧಾನವಾಗಿ ತಾವು ಪರೀಕ್ಷೆ ಬರೀರಿ, ತಮಗೆ ಯಶಸ್ಸು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಭಾಳ ನ್ಯಾಯಯುತವಾಗಿ ಪಾರದರ್ಶಕವಾಗಿ ಸೀಟು ಹಂಚಿಕೆ ಪ್ರಕ್ರಿಯೆ ಮಾಡಲಿಕ್ಕೆ ಸಹ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ PUCದು ಒಂದು ಫಲಿತಾಂಶ ಬಂದಿದೆ. ಸದ್ಯದಲ್ಲೇ 2ನೇ ಪರೀಕ್ಷೆ ಆಗಿ ಫಲಿತಾಂಶ ಬರುತ್ತೆ. ಫಸ್ಟು ಮತ್ತು 2ನೇ ಫಲಿತಾಂಶವನ್ನು ತಗೊಂಡು ನಾವು ನಮ್ಮ CET ರ್ಯಾಂಕನ್ನು ಕೊಡುವಂಥದ್ದು. ತಮಗೆ ಗೊತ್ತಿದೆ, ನಮ್ಮ CET ರ್ಯಾಂಕು CET ಪರೀಕ್ಷೆಯ 50% ಮತ್ತು PUCಯಲ್ಲಿ ಗಳಿಸಿರುವಂಥ ಫಲಿತಾಂಶದ 50% ಆಧರಿಸಿ ನಾವು ರ್ಯಾಂಕನ್ನು ಕೊಡುವಂಥದ್ದು. ಹಾಗಾಗಿ ನಾಳೆ ಮತ್ತು ನಾಡಿದ್ದು ಏನು PCMB ಸಬ್ಜೆಕ್ಟಿಗೆ ತಯಾರಿ ನಡೆಸ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಧಿಕಾರದಿಂದ ನಾನು ಶುಭವನ್ನು ಕೋರ್ತೀನಿ. ತಾವು ದಯಮಾಡಿ ನಿಯಮಗಳಿಗೆ ಬದ್ಧರಾಗಿ ಬಂದು ಪರೀಕ್ಷೆಯನ್ನು ಬರೆದು ಒಂದು ಪರೀಕ್ಷೆ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ.